ಅದಕ್ಕೆ ನಾಮಾರ್ಧ ನಾಲಗೆ ಇಲ್ಲದಂತಹ ಬಿ.ಕೆ. ಹರಿಪ್ರಸಾದ್ ಹೇಳ್ತಾನೆ 75 ವರ್ಷದ ಮುದಿಯ ಹೋಗಿ ಅಲ್ಲಿ ರೊಮ್ಯಾನ್ಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಅವ್ನ ನಾಲಗೆನ ಕೆರನ ಅವನು. ಹರಿಪ್ರಸಾದ್ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕ ಮಾತಾಡುವಂತ ಮಾತ ಇದು. ಅವರು ನಾಲಗೆಯಲ್ಲಿ ಅಂತ ಮಾತು ಬರ್ತದಲ್ಲ, ಈಗ ವೈರಲ್ ಆಗಿದೆ. ನೆಹರು ಅವರ ಯೋಗ್ಯತೆ, ರಾಜೀವ್ ಗಾಂಧಿ ಯೋಗ್ಯತೆ, ಅವರ ಮುಂದಿನ ಪೀಳಿಗೆಯದೆಲ್ಲ ಯೋಗ್ಯತೆಗಳು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ಯಾರಿಗ್ಯಾರು ಸಿಗರೇಟ್ ಹಚ್ಚಿದ್ದು, ಯಾರಿಗ್ಯಾರು ವಿಸ್ಕಿ ಹಾಕೊಟ್ರು ಅಂತ. ಯಾಕಂದ್ರೆ ಗೊತ್ತಿರ್ಬೇಕು ಹರಿಪ್ರಸಾದ್ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಮೇಲೆ ನೋಡಿ ಹೋಗಿದ್ರೆ ಅದು ಅವ್ರ ಮುಖದ ಮೇಲೆ ಬೀಳುತ್ತೆ. ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಒಂದು ಸಾಮಾನ್ಯ ಪ್ರಜೆ ಯೂಸ್ ಮಾಡುವಂತ ಒಂದು ಪಾರ್ಲೆಜಿಯವರ ಒಂದು ಚಾಕ್ಲೇಟ್ ಅನ್ನು ಕೊಟ್ಟದಕ್ಕೆ 75 ವರ್ಷದ ಮುದಿಯ ಅಂತ ಹೇಳ್ತಾರೆ. ಸ್ವಾಮಿ, ನೀವೇನು ಮುದಿಯನೇ? ನೀವೇನು ಯುವಕ? 28-30 ವರ್ಷ ಯುವಕ ಅಲ್ಲ, ನೀನು 70 ವರ್ಷದವನೇ. ನಾಳೆ ನೀನು 75 ವರ್ಷ ಆಗುತ್ತೆ. ಯೋಗ್ಯತೆಗೆ ಒಂದೇ ಒಂದು ಚುನಾವಣೆಯಲ್ಲಿ, ಒಂದು ಗ್ರಾಮಾಂತರದ ಒಂದು ಪಂಚಾಯತ್ ಚುನಾವಣೆಯಲ್ಲಿ ಜನಕ್ಕೆ ಯೋಗ್ಯತೆ ಇಲ್ಲದ ಹರಿಪ್ರಸಾದ್ ಮಾತಾಡುವಂತ ಮಾತು. ಹಿಂದಿನ ಬಾಗಿಲಲ್ಲಿ ಹೋಗ್ಬಿಟ್ಟು ರಾಜಕೀಯ ಮಾಡುವಂತ ಹರಿಪ್ರಸಾದ್ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗೆ ಹೇಳುವಂತ ಮಾತದು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕೇಳಿ. ಮೇಲೆ ನೋಡಿ ಹೋಗಿದ್ರೆ ಅದು ನಮ್ಮ ಮುಖಕ್ಕೆ ಬೀಳುತ್ತೆ, ಬೇರೆಯವ್ರ ಮುಖಕ್ಕೆ ಬೀಳಲ್ಲ. ವಯಸ್ಸು ಅಪ್ಪಮ್ಮನಿಗಾಗುತ್ತೆ, ಮಕ್ಕಳಿಗೂ ಆಗುತ್ತೆ, ತಂದೆ ತಾಯಿಗೂ ಆಗುತ್ತೆ. ಯಾರ ವಯಸ್ಸು ಮುಖ್ಯ ಅಲ್ಲ, ಆ ಜ್ಞಾನಾರ್ಜನೆ, ಬುದ್ಧಿವಂತಿಗೆ ಈ ದೇಶ ಮುನ್ನಡೆಸುವಂತ ಛಲ ಇದಲ್ಲ, ಅದು ನಮ್ಮ ದೇಶದ ಪ್ರಧಾನಮಂತ್ರಿ ಹತ್ರ ನೋಡಿ ಕಲ್ತ್ಕೊಳ್ಬೇಕಾಗಿದೆ.